Namaste, one and all present here. This is Jayashri Adyappa. Welcome to Veg Express with Jayashri. ಇವತ್ತು ನಮ್ಮ ಜೊತೆ ಡಾಕ್ಟರ್ ನಳಿನಿ ಅವರಿದ್ದಾರೆ. ಸ್ಪೆಷಲ್ ಡಿಶ್ ಮಾಡಿ ತೋರಿಸ್ತಾರೆ. ಅದೇನಂತ ಕೇಳೋಣ. ವೆಲ್ಕಮ್ ಡಾಕ್ಟರ್ ನಳಿನಿ. ತುಂಬಾ ಖುಷಿ ಆಯ್ತು. ತುಂಬಾ ದಿನದಿಂದ ಕೇಳ್ತಾ ಇದ್ದೆ ನಳಿನಿ ಅವ್ರನ್ನ ನಮ್ಮ ಕಿಚನ್ ಬಂದು ಏನಾದ್ರು ಸ್ಪೆಷಲ್ ಡಿಶ್ ಮಾಡಿ ಅಂತ. ಬಹಳ ಖುಷಿ ಆಯ್ತು ನಳಿನಿ. ಥ್ಯಾಂಕ್ ಯು ಸೋ ಮಚ್. ಯಾವ ಡಿಶ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇರೋದು ಇವತ್ತು ಎಲ್ಲ ಮಕ್ಳ ಫೇವ್ರೇಟ್ ಕಾಜು ಕಟ್ಲಿ. ಎಲ್ಲಾ ಮಕ್ಳಿಗೂ ಇಷ್ಟ, ಯಾರು ಬೇಡ ಅನ್ನಲ್ಲ. ದೊಡ್ಡವ್ರಿಗೂ ಇಷ್ಟ, ವಯಸ್ಸಾದವ್ರಿಗಂತೂ ತುಂಬಾ ಇಷ್ಟ. ಸೊ ಅದಕ್ಕೆ ಏನೇನ್ ಬೇಕು ಇಂಗ್ರೀಡಿಯೆಂಟ್ ನೋಡ್ಕೊಳ್ಳೋಣ. ಏನೇನ್ ಬೇಕು? ಕ್ಯಾಶು, ಗೋಡಂಬಿ ಫೇವ್ರೇಟ್, ಸಕ್ಕರೆ, ಸ್ವಲ್ಪ ಹಾಲು, ತುಪ್ಪ, ಎರಡೇ ಏಲಕ್ಕಿ. ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬಟ್ ಫೇವ್ರೆಟ್ ಡಿಶ್ ಅಲ್ವಾ? ಓಕೆ, ಲೆಟ್ ಅಸ್ ಸ್ಟಾರ್ಟ್. 1/4 kg ಗೋಡಂಬಿ. ಓಕೆ, ಮಿಕ್ಸರ್. ಓಕೆ, ಸ್ಮೂತ್ ಪೌಡರ್ ಆಗ್ಬೇಕಾ ಇಲ್ಲ ಕೋರ್ಸ್ ಆದ್ರೆ? ಫೈನ್ ಆಗಬೇಕು. ಫೈನ್ ಆದಷ್ಟು ತುಂಬಾ ರುಚಿಯಾಗಿರುತ್ತೆ. ಓಕೆ, ಮಕ್ಳಿಗೆ ಅದೇ ಇಷ್ಟ ಅಲ್ವಾ? ಹೌದೌದು. ಓಕೆ, ಇಂಗ್ರೀಡಿಯೆಂಟ್ಸ್ ಸ್ವಲ್ಪನೇ ಆದ್ರೆ ಹೆವಿ ಇಂಗ್ರೀಡಿಯೆಂಟ್ಸ್. ವೆರಿ ಅದಕ್ಕೆ ನೋಡ್ಕೊಂಡು ತಿನ್ಬೇಕು. ಮಾಡುವುದೇನೋ ಸುಲಭ, ಅದ್ರ ತಕ್ಕಂಗ್ ನಮ್ಗೆ ನೆಕ್ಸ್ಟ್ ಶುಡ್ ಮೇಂಟೈನ್. ನಿಜ. ಇದಕ್ಕೆ ನೀರು ಏನು ಆಡ್ ಸ್ವಲ್ಪ ಹಾಲು. ಓಕೆ, ಡಿಪೆಂಡಿಂಗ್ ಆನ್. ಓಕೆ, ನೋ ನೀಡ್ ಟು ಆಡ್ ವಾಟರ್. ನಥಿಂಗ್ ಅಟ್ ಆಲ್. ನಳಿನಿ, ನೀವು ಡಾಕ್ಟರ್ ಯಾವ್ದ್ರಲ್ಲಿ ಮಾಡಿದೀರಾ? ನಾನು ಡೆಂಟಿಸ್ಟ್. ಓಕೆ, ಸ್ವಲ್ಪ ಕ್ಲೀನಿಂಗ್ ತೆಗಿತಾ ಇದೀವಿ. ಓಕೆ, ಚೂರ್ ಹಾಲ್ ಹಾಕ್ತಾ ಇದೀನಿ ಅಷ್ಟೇ. ಓಕೆ, ಬಹಳ ಕ್ವಿಕ್ ಜೋರಾಗಿದೆ. ಮುಂಚೆಯಿಂದಲೂ ಚಿಕ್ಕ ಹುಡುಗಿಯಿಂದನೂ ಡಾಕ್ಟರ್ ಆಗ್ಬೇಕಂತಾನೆ ಇತ್ತಾ ಇಲ್ಲ? 100% ಡೆಂಟಿಸ್ಟ್ ಆಗ್ಬೇಕಂತ ಆಸೆ. ಸೂಪರ್. ಸೊ ಯು ಅಚೀವ್ಡ್ ಯುವರ್ ಡ್ರೀಮ್. ಎಸ್, ಡೆಫಿನೆಟ್ಲಿ ಅಚೀವ್ಮೆಂಟ್. ವಾಟ್ ಅಬೌಟ್ ಯುವರ್ ಚಿಲ್ಡ್ರನ್? ಅವರು ಎಲ್ಲಾರು ಅವ್ರ ಡ್ರೀಮ್ ಅಚೀವ್ ಮಾಡ್ಕೊಂಡ್ರು. ಮಗ ಡಾಕ್ಟರ್ ಇದ್ದಾನೆ. ಓ ವಾವ್. ಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಓದ್ತಾ ಇದ್ದಾಳೆ. So they are all happy and whatever they wanted to achieve, they have achieved. So sweet. So ಇವಾಗ ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ. ಹಾ, ಸಾಮಾನ್ಯ ಡಾಕ್ಟರ್ ಮನೇಲಿ ಮಕ್ಕಳನ್ನು ಡಾಕ್ಟರ್ ಆಗ್ತಾರೆ ಅಂತ ಅದು ಕಾಮನ್ ಸೇಯಿಂಗ್ ಅಲ್ಲ? ಇಲ್ಲ, ಅವ್ರವ್ರ ಇಷ್ಟ ಏನಿರುತ್ತೋ ಅದನ್ನ ಪ್ಯಾಷನ್ ಇರೋದನ್ನ ಮಕ್ಳು ಯಾವಾಗ್ಲೂ ಚೂಸ್ ಮಾಡ್ಬೇಕು. ಅವ್ರಿಗೆ ಏನ್ ಆಸೆ ಇರುತ್ತೆ ಅದನ್ನೇ ಮಾಡ್ಬೇಕು. ಪೇರೆಂಟ್ಸ್ ಆಸೆಗೆ, ತಾತಾಜಿ ಆಸೆಗೆ, ಯಾರೋ ಹಂಗಂದ್ರು ಹಿಂಗಂದ್ರು ಇಲ್ಲ. ತಮ್ಮ ಮನಸ್ಸಲ್ಲಿ ತಾವ್ ಏನ್ ಮಾಡ್ಬೇಕಂತ ಆಸೆ ಇರುತ್ತಲ್ಲ ಅದನ್ನೇ ಮಾಡಿ. ವೆರಿ ಟ್ರೂ. ಓಕೆ, ಅಳತೆ ಎಷ್ಟು ಹಾಕಿದೀರ ನಳಿನಿ? 1/4 kg ಗೋಡಂಬಿಗೆ 200 ಗ್ರಾಮ್ ಶುಗರ್. ಒಂಚೂರು ಪ್ರಮಾಣ ಕಡಿಮೆ ಇದ್ರೇನೆ ಬೆಟರ್. ಓಕೆ, ಬಿಕಾಸ್ ಎವ್ರಿ ಒನ್ ಆರ್ ಹೆಲ್ತ್ ಕಾನ್ಶಿಯಸ್ ನಾವು. ಸೊ ಬಟ್ ಯಾವಾಗ್ಲೂ ಒಂದೊಂದ್ಸತಿ ಮನ್ಸಿನ ಬಯಲ್ ನಡೆಯುತ್ತೆ. ಇಂತ ಹೆವಿ ಸ್ವೀಟ್ ಡೆಸರ್ಟ್ ನ ಯಾರು ಇವಾಗ ಬೇಡ ಅನ್ನಲ್ಲ. ಬೇಡ ಅನ್ನಲ್ಲ. ಎಲ್ಲರಿಗೂ ಆಸೆ. ಖಂಡಿತ. ಮಕ್ಳಿಗಂತೂ ತುಂಬಾನೇ ಇಷ್ಟ. ಹೌದು. ನೋಡ್ಕೊಂಡು ಹಾಲ್ ಹಾಕೋಣ. ಯಾಕಂದ್ರೆ ಒಂದೇ ಸತಿ ಬಗ್ಗಿಸ್ಬಿಟ್ವಿ ಅಂದ್ರೆ ಅವಾಗ ಕೆಲವೊಂದ್ಸತಿ ನೀರಾಗ್ಬಿಡತ್ತೆ. ಅವಾಗ ತುಂಬಾ ಜಾಸ್ತಿ ಅದನ್ನೇ ಮಾಡ್ತಾ ಕುತ್ಕೋಬೇಕಾಗುತ್ತೆ. ಗಟ್ಟಿಯಾಗೋರ್ಗು ಕಾಯ್ಬೇಕಲ್ಲ. ಹೌದು. ನೋಡ್ಕೊಂಡು ಹಾಲ್ ಹಾಕೊಂಡು ಏನ್ ನಮಗ್ ಗೋಡಂಬಿ ಒಂದ್ ಸ್ವಲ್ಪ ಬಿಸಿ ತಾಗದ್ರೆ ಸಾಕು, ಚೆನ್ನಾಗಿ ಬೆಂದೋಗುತ್ತೆ. ತುಂಬಾ ಈಸಿ. ಅಡ್ಗೆ ಮುಂಚೆಯಿಂದ ಮಾಡಕ್ ಬರ್ತಾ ಇತ್ತಾ?
ಮೊದ್ಲಿಂದಾನು ಮಾಡ್ತಾ ಇದ್ದೆ ಅಡಿಗೆನ, ಸಣ್ಣೋಳಿರ್ಬೇಕಾದ್ರೆಲ್ಲ ನನ್ ಕೈ ಹೆಲ್ಪ್ ಮಾಡೋದು ಅಂತ. ಬಟ್ ಆಕ್ಚುಯಲ್ ಕುಕಿಂಗ್ ಅಂತ ಬಂದಿದ್ದು ಮದ್ವೆ ಆದ್ಮೇಲೆ. ಆಕ್ಚುಲಿ ನನ್ ಹಸ್ಬೆಂಡ್ ನನ್ ಫಸ್ಟ್ ಗುರು. ವೆಂಟ್ ಟು ಚೆನ್ನೈ ಎಲ್ಲ ನಂದಿನ್ನು ನಮ್ ಪಾತ್ರೆಗಳೆಲ್ಲ ಏನು ಬಂದಿರ್ಲಿಲ್ಲ, ಕುಕ್ಕರ್ ಗಿಕ್ಕರ್ ಎಲ್ಲ ಬಂದಿದ್ದಿಲ್ಲ. ಸೊ ಕುಕ್ಕರ್ ಅಲ್ಲಿ ಅಡಿಗೆ ಅನ್ನ ಮಾಡೋದ್ ಗೊತ್ತು, ಪಾತ್ರೆಯಲ್ಲಿ ಹೆಂಗಪ್ಪ ಅನ್ನ ಮಾಡೋದು ಅಂತ ಅನ್ಸ್ತಾ ಇದ್ದೆ. ಅವ್ರು ಇಮಿಡಿಯೇಟ್ ಆಗಿ ಬಾಯಲ್ಲಿ ಎಲ್ಲ ಹೇಳ್ಕೊಡ್ತೀನಿ ಬಾಯಲ್ಲಿ ನಾನು ಅಂತ ಅಂದ್ಬಿಟ್ಟು ಪಾತ್ರೆನಲ್ಲಿ ಅನ್ನ ಮಾಡಿ ನೀಟಾಗಿ ಊಟ ಬಡಿಸಿದ್ರು. ಅವರೇ ಫಸ್ಟ್ ಬಡಿಸಿದ್ದು ನಂಗೆ, ನಾ ಮಾಡಿ ಹಾಕೋದಕ್ಕೆ ಅಂತ. ಅವರು ಡಾಕ್ಟರ್ ಅಲ್ವಾ ನಳಿನಿ? ಅವರು ENT ಸರ್ಜನ್ ಮತ್ತೆ ಗಿರೀಶ್ ಕುಲಕರ್ಣಿ ಅಂತ. ಅವ್ರಿಗೂ ತುಂಬಾ ಅಡಿಗೆದು ಊಟದ್ದು ಎಲ್ಲ ತುಂಬಾ ಇಷ್ಟ. ಒಳ್ಳೊಳ್ಳೆ ಊಟ ಇರ್ಬೇಕು, ಟೇಸ್ಟಿ ಆಗಿರ್ಬೇಕು, ಆಮೇಲೆ ಕ್ವಾಲಿಟಿ ಫುಡ್ ತಿನ್ಬೇಕು, ಎಲ್ಲ ತುಂಬಾ ಇಷ್ಟ. ಇದೊಂಚೂರು ಆಯ್ತು ಅಂದ್ರೆ ತಟ್ಟೆಗೆ ಹಾಕ್ಬೇಕು. ವೆರಿ ಸಿಂಪಲ್, ವೆರಿ ಸಿಂಪಲ್ ರೆಸಿಪಿ, ಮಕ್ಳಿಗೆ ಫೇವ್ರೆಟ್ ರೆಸಿಪಿ. ನಿಜ. ಒಂಚೂರು ಪಾಕದ ತರ ಬಂತು ಅಂದ್ರೆ ನಮ್ ಕೆಲಸ ಮುಗಿತು. ಓಕೆ. ನೋಡ್ಕೊಂಡು ಫ್ಲೇಮ್ ಜಾಸ್ತಿ ಮಾಡೋಣ ಅಂತ. ಫಸ್ಟ್ ಸ್ವೀಟು, ಆಮೇಲಿಂದ ಶಾಂತವಾಗಿ ಊಟ ಮಾಡೋದಿರುತ್ತಲ್ಲ. ನಮ್ ಇಂಡಿಯನ್ ಸಿಸ್ಟಮ್ಸ್ ಅಲ್ಲಿ ತುಂಬಾ ಒಳ್ಳೆ ತರದ್ ಈಟಿಂಗ್ ಹ್ಯಾಬಿಟ್ಸ್ ನಿಜ ಚೆನ್ನಾಗಿ ಮಾಡಿದೆ ಮೊದ್ಲಿಂದ. ಅಲ್ಲ ಮುಂಚೆ ಎಲ್ಲ ಹೇಳ್ತಾ ಇದ್ರಂಗೆನೆ ಎಲ್ಲ ಹೆಂಗ್ ಅವಾಗ ಯಾರಿಗೂ ಇಷ್ಟೆಲ್ಲ ಡಿಸೀಸಸ್ ಆಗ್ಲಿ ಏನಿರ್ಲಿಲ್ಲ ನೋಡಿ. ಇವಾಗ ಏನಾರ ಹಬ್ಬ ಇದು ಅಂತಂದ್ರೆ ಪ್ರತಿಯೊಂದು ಹೆಸರು ಬೇಳೆ ಕೋಸಂಬರಿ, ಕಡಲೆಬೇಳೆ ಕೋಸಂಬರಿ ಅಲ್ಲಿಂದ ಶುರುವಾಗತ್ತೆ ಎಲ್ಲ. ಸೊ ದಟ್ ಈಸ್ ನಥಿಂಗ್ ಬಟ್ ಪ್ರೋಟೀನ್ಸ್. ನಮ್ಮ ಎಲೆ ಊಟದಲ್ಲಿ ನಾವು ಫಸ್ಟ್ ಬಡಿಸೋದು ಪಾಯಸ. ಅದೇ ಎಲ್ಲ ಹೊರಗಿಂದ ಬಂದಿರ್ತಾರೆ ಜನ ಊಟಕ್ಕೆ ಬರ್ಬೇಕು ಅಂತ, ಫಸ್ಟ್ ಒಂದ್ ಸ್ವಲ್ಪ ಹೊಟ್ಟೆ ತಣ್ಣಗಾಗಿ ಅಂತ ಸ್ವೀಟ್ ಆಗದ್ಲು. ಎಲೆ ಆ ಕಡೆ ತುದಿಯಿಂದ ಕೋಸಂಬರಿಗಳು ಬಡಿಸ್ತಾರೆ. ಅತಿಥಿ ದೇವೋ ಭವ. ಕೋಸಂಬರಿ ಉಪ್ಪು ಬಡಿಸ್ತಾರೆ, ಉಪ್ಪು ಬಡಿಸಿ ಉಪ್ಪಿನಕಾಯಿ ಬಡಿಸಿ, ಆಮೇಲೆ ಕೋಸಂಬರಿಗಳು ಬಡಿಸಿ, ಆಮೇಲೆ ಪಲ್ಯ ಬಡಿಸಿ, ಚಟ್ನಿ ಪಲ್ಯ ಎಲ್ಲ ಬಡಿಸ್ತಾರೆ. ಆಮೇಲೆ ಇನ್ನೊಂದು ಲೆಫ್ಟ್ ಹ್ಯಾಂಡ್ ಕಾರ್ನರ್ ಕೆಳಗಡೆಗೆ ನಮ್ಗೆ ಅನ್ನದ್ದು ಪುಳಿಯೋಗರೆ, ಚಿತ್ರಾನ್ನ ಏನಿರುತ್ತೆ ಅದನ್ನ ಬಡಿಸ್ತಾರೆ. ನಿಜ. ಆಮೇಲೆ ಅನ್ನ ಬಂದ ತಕ್ಷಣ ಅನ್ನ ತವೆ ಹಾಕಿ ತುಪ್ಪ ಹಾಕಿದ್ಮೇಲೆ ನಾವು ಊಟ ಸ್ಟಾರ್ಟ್ ಮಾಡೋದು. ಹೌದು, ಎಲ್ಲಾನು ಕರೆಕ್ಟ್ ಫಾಲೋ ಮಾಡಿ. ಕೊನೆಗೆ ಮಜ್ಜಿಗೆ ಅನ್ನ. ಯಾಕೆ ಮಜ್ಜಿಗೆ ಅನ್ನ? ಮಜ್ಜಿಗೆದಲ್ಲಿ ಲ್ಯಾಕ್ಟೋಬೆಸಿಲಸ್ ಇರುತ್ತೆ. ಸೊ ಇದೆಲ್ಲ ತಿಂದಾದ್ಮೇಲೆ ಜೀರ್ಣಿಸ್ಕೊಳಕ್ ಒಂಚೂರು ಬೇಕಲ್ಲ ಲ್ಯಾಕ್ಟೋಬೆಸಿಲಸ್ ಹಾಕಿದ್ಮೇಲೆ ಎಲ್ಲ ಆಹಾರ ಏನೇನ್ ನಾವು ತಿಂದಿರ್ತೀವಿ ಅಷ್ಟು ನಮ್ ಹೊಟ್ಟೆಗೆ ಚೆನ್ನಾಗಿ ಸೇರ್ಕೊಳತ್ತೆ, ನಮ್ ದೇಹಕ್ಕೆ ಸೇರ್ಕೊಳತ್ತೆ ಅಂತ. ಹಾಗೆ ಹಂಗಾಗಿ ಅವರು ಸ್ಟ್ರಾಂಗ್ ಆಗಿರ್ತಾ ಇದ್ರು, ಹೆಲ್ತಿ ಆಗಿರೋರು. ಅದನ್ನೇ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಈಗ ಹೊರಗಡೆ ಫುಡ್ ಎಲ್ಲ ಜಾಸ್ತಿ ಆಗಿ ಸೆಲೆಕ್ಟಿವ್ ಜಾಸ್ತಿ ಆಗಿದೆ ಈಗ. ಅಷ್ಟೇ 108 ಸಿಗುತ್ತಲ್ಲಪ್ಪ ಇವಾಗ ಮಕ್ಕಳಿಗೆ. ಚಾಕ್ಲೇಟ್, ಕೇಕ್, ಪಿಜ್ಜಾ, ಬರ್ಗರ್ ಅವಾಗ ಇದೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ನಿಜ. ಬಟ್ ಅದನ್ನ ತಿನ್ನಕ್ ಶುರು ಮಾಡಿದ್ರೆ ಮಾತ್ರ ಇಂತ ಐಟಮ್ ನಿಲ್ಸಕ್ಕೆ ಆಗಲ್ಲ. ಸೈಡಿಗೆ ಇಡ್ತಾ ಇದ್ದೀನಿ. ಓಕೆ, 2 ನಿಮಿಷ ಟೈಮ್ ಕೊಡೋಣ. ಅಷ್ಟರಲ್ಲಿ ಇಲ್ಲೊಂಚೂರು ತುಪ್ಪ ನೀಟಾಗಿ ಸೌತ್ಕೊಂಡು ತಟ್ಟೆ ರೆಡಿ ಮಾಡ್ಕೊಳ್ಳೋಣ. ಓಕೆ. ಟೆನ್ ಮಿನಿಟ್ಸ್ ಆಯ್ತೇನೋ ಅಷ್ಟೇ ನಳಿನಿ ಅಲ್ವಾ? 5-10 ಮಿನಿಟ್ಸ್ ಅಲ್ಲಿ ಪರ್ಫೆಕ್ಟ್ ಆಗಿ ನೀಟಾಗಿ ಹೋಗುತ್ತೆ, ಯೋಚನೆನೇ ಇಲ್ಲ. ಸ್ವೀಟ್ ಎಷ್ಟು ಬೇಗ ಆಗೋಯ್ತು. ಅಂಡ್ ವೆರಿ ಗ್ರ್ಯಾಂಡ್ ಸ್ವೀಟ್. ಹೌದು, ಫೇವ್ರೇಟ್ ಅಂತೀನಿ. ಮಾಡಿದ ತಕ್ಷಣ ಹಂಗೆ ಖಾಲಿ ಆಗೋಗುತ್ತೆ. ಅದೇ ನನ್ ಮಗಳಿಗೂ ತುಂಬಾ ಇಷ್ಟ. ಹಂಗೆ ಮಾಡ್ಕೊಡ್ಲೇಬೇಕು. ಅಲ್ಲಿ ಹೋದ್ಮೇಲೆ ಮಾಡ್ಕೊಡ್ಬೇಕು. ಈಗ ರೆಸಿಪಿ ತಿಳ್ಕೊಂಡಿದ್ದೀನಲ್ಲ, ಅಲ್ಲಿ ಹೋಗಿ ಮಾಡ್ಕೊಡ್ತೀವಿ. ಇದೇ ತರ ನಾವು ಬಾದಾಮಿದು ಬರ್ಫಿ, ಆಮೇಲೆ ಕೆಲವರಿಗೆ ಈ ಪಿಸ್ತಾ ಇರುತ್ತಲ್ಲ, ಹಾಗೆ ಬಿಟ್ಟು ನೋಡಿ, ಅದೇ ಹಾಗೆ ಬಿಟ್ಟು. ನಿಜ.
ಸಾಕು ತಗೊಂಡ್ ಕತ್ತರಿಸ್ಬಿಟ್ಟ ಅಂದ್ರೆ ನಿಂಗೆ ಬಾಯಿ ಒಳಗೂ ಗುಳುಮ್ ಅಂತ ಹೊಟ್ಟೋಗುತ್ತೆ. ನಿಜ. ನೋಡ್ತಾ ಇದ್ರೆ ಟೆಂಪ್ಟಿಂಗ್ ಆಗಿದೆ. ಆಮೇಲೆ ಈ ಸಿಲ್ವರ್ ಫಾಯಿಲ್ ಎಲ್ಲ ಹಾಕ್ತಾರಲ್ಲ, ನಾವುಗಳನ್ನ ಅಷ್ಟೇ ಪ್ರಿಫರ್ ಮಾಡಲ್ಲ. ಅದೇ ಅದೇ ಅದೇ. ಯಾಕೆಂದ್ರೆ ಅದ್ರಲ್ಲಿ ಏನಿರುತ್ತೋ ಅಲ್ಯೂಮಿನಿಯಂ, ಸಿಲ್ವರ್ ಅಂತ ಹೇಳ್ತಾರೆ. ಬಟ್ ದಿಸ್ ಇಸ್ ವಾಟ್ ಇಟ್ ಇಸ್. ಹಾರ್ಡ್ಲಿ 2 minutes. Done. Namaste everyone. Today's thought. Silence and smile are two powerful words. Smile is the way to solve many problems and silence is the way to avoid many problems. Love you all. Yes, cake cutting ತರ ಈಗ ಕಾಜು ಕಟ್ಟಿಂಗ್, ಕಾಜು ಬರ್ಫಿ ಕಟ್ಟಿಂಗ್. ಸವರ್ಕೊಂಡ್ಬಿಡೋಣ. ಓಕೆ. ಫಸ್ಟ್ ಸ್ಟ್ರೇಟ್. ಇದು ಆರದ್ಮೇಲೆ ರುಚಿ. ಮಾರ್ಕ್ ಮಾಡಿ ಬಿಡ್ತೀನಿ, ಒಂದ್ 10 ನಿಮಿಷ ಬಿಟ್ರೆ ತಾನೇ ತಣ್ಣಗಾಗತ್ತೆ. ಓಕೆ. ಗೋ ಹೆಡ್ ವಿತ್ ಅವರ್ ಕ್ಲಾಸಿಕ್ ಈಟಿಂಗ್ ಅಷ್ಟೇ. ಡೈಮಂಡ್. ವೆರಿ ಡೆಲಿಷಿಯಸ್. ಲುಕಿಂಗ್ ಯಮ್ಮಿ. ಜನ ಮನೆಗ್ ಬರ್ತಾ ಇದಾರೆ, ಸ್ವಲ್ಪ ಇಮಿಡಿಯೇಟ್ ಆಗಿ ಇನ್ನೊಂದು ಸ್ವೀಟ್ ಮಾಡ್ಬೇಕು. ನಿಜ. ಕ್ಯಾನ್ ಗೋ ಹೆಡ್. ಡನ್. ರಾಯಲ್ ಸ್ವೀಟ್ ಮತ್ತೆ ಇದು. ಹೌದು, ಕೊಟ್ಟವ್ರಿಗೂ ಖುಷಿ, ತಿಂದವರಂತೂ ಬಹಳ ಖುಷಿ. ಅದೇ ಮತ್ತೆ ರುಚಿಯಾದ, ಎಲ್ಲರಿಗೂ ಪ್ರಿಯವಾದ ಕಾಜು ಕಟ್ಲಿ ರೆಡಿ. ಟೇಸ್ಟ್ ಮಾಡಿ ಹೇಗಿದೆ. ತುಂಬಾ ಚೆನ್ನಾಗಿದೆ ನೋಡಿ. ತುಂಬಾ ಟೆಂಪ್ಟಿಂಗ್ ಆಗಿದೆ. ನೀವು ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೀವು ತಗೊಳ್ಳಿ. ನಾ ತಗೋತೀನಿ. ತುಂಬಾ ಡೆಲಿಷಿಯಸ್ ಆಗಿರುತ್ತೆ ನೋಡೋದಕ್ಕೆ. ಇವಾಗ ನಾನು ತಿಂದು ಹೇಳ್ತೀನಿ. ತುಂಬಾ ಚೆನ್ನಾಗಿದೆ, ನಿಜ ತಮಾಷೆಗೆ ಹೇಳ್ತಾ ಇಲ್ಲ. ತುಂಬಾ ಡೆಲಿಷಿಯಸ್ ಆಗಿದೆ. ಮಾಡಿ ತಿಂದು ನೋಡಿ. ಮಾತಾಡಕ್ ಆಗ್ತಾ ಇಲ್ಲ, ನಿಜವಾಗಿಯೂ ಶಬಾರಯ್ಯು. ತುಂಬಾ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಳಿನಿ ಅವರೇ, ನಮ್ಮ ಕಿಚನ್ಗೆ ಬಂದು ಕೊಟ್ಟಿದ್ದಕ್ಕೆ. ಅಂಡ್ ಹೀಗೆ ಬಂದು ಸುಮಾರು ಡಿಶಸ್ ಹೇಳ್ಕೊಡಿ. ಖಂಡಿತವಾಗ್ಲೂ ಬರ್ಕೊಡಿ, ನನಗೂ ತುಂಬಾ ಇಷ್ಟ. ಇದು ಬಂದಾಗ ನೀವೇನ್ ಒಂದ್ ಸ್ಮೈಲಿಂಗ್ ಇದ್ರಲ್ಲಿ ವೆಲ್ಕಮ್ ಮಾಡ್ತಿರಲ್ಲ, ಅದೇ ಬಹಳ ಖುಷಿ ನನಗೆ. ಸೊ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಿಚನ್ಗೆ ಬಂದು ನಮ್ಮ ಡೆಲಿಷಿಯಸ್ ಕಾಜು ಕಟ್ಲೆಟ್ ಮಾಡ್ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು. Don't forget to hit the notification bell to subscribe and share your comments. Love you. This is Jayashree Adhyapak. We'll see you in the next episode. Thank you. ತಾನೇ ಆರೋಗುತ್ತಿವ ಎಷ್ಟು ಫಾಸ್ಟ್ ಆಗಿ ಆರುತ್ತೆ ಅಂದ್ರೆ. ಅದ್ರದ್ದು ಫೋಟೋ ತೆಗಿತೀನಿ ಒಂದು ನಿಮಿಷ ಥಂಬ್ನೇಲ್ಗೆ. ಇದರಿಂದ ಹಿಂಗಿಡಿ. ಇದು ತೆಗಿತೀನಿ, ಬೇರೆದಿಡ್ಲಾ? ಬೇರೆ ತೆಗಿ. ಇಲ್ಲಿ ಬಿಡಿ 3 ನಾವು.